ವ್ಯಾಕ್ಯೂಮ್ ಬೂಸ್ಟರ್ ಯಾವ್ದಾದ್ರು ಹೇಳಿ, ಅಂದ್ರೆ ಅದು ಪಾರ್ಟ್ಸ್ ಹೆಸರು. ಇದ್ರ ಹೆಸರು ವ್ಯಾಕ್ಯೂಮ್ ಬೂಸ್ಟರ್ ಅಥವಾ ಬ್ರೇಕ್ ಬೂಸ್ಟರ್. ಬ್ರೇಕ್ ಫ್ಲೂಡ್ ರಿಸರ್ವ್ ಟ್ಯಾಂಕ್. ಫ್ಲೂಡ್ ಆಯಿಲ್ ಅಲ್ಲ ಸರ್, ಇಲ್ಲಿ ಯೂಸ್ ಮಾಡೋದು ನಾವು ಫ್ಲೂಡ್ನೇ ಯೂಸ್ ಮಾಡ್ತಾ ಇದೀವಿ. ಬ್ರೇಕ್ ಫ್ಲೂಡ್ ಇದು ರಿಸರ್ವ್ ಟ್ಯಾಂಕ್. ಇಲ್ಲಿ ಬ್ರೇಕ್ ಫ್ಲೂಡ್ ಕರೆಕ್ಟ್ ಆಗಿ ಇದೆಯೋ ಇಲ್ಲೋ ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೆ ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ಎಂತಿದೆ ಕಾಣಿಸ್ತಿದ್ಯಾ? ಅವೆರಡರ ಮಧ್ಯದಲ್ಲಿದ್ರೆ ಸಾಕು ನಮ್ಗೆ. ಫ್ಲೂಡು ಸರಿ ಪ್ರಮಾಣದಲ್ಲಿ ಇದೆ. ಇದ್ರ ಕೆಳಗಿರ್ಲಿ ಸರ್, ಇದ್ರ ಕೆಳಗಿರ್ಬೇಕು, ಇದ್ರ ಮೇಲಿರ್ಬೇಕು ನಾವು ಗಾಡಿ ರನ್ ಮಾಡ್ಬೇಕು ಅಂತ. ಈಗ ಇದ್ರ ಕೆಳಗಿದ್ರೆ ಕಡಿಮೆ ಇದೆ, ಟಾಪ್ ಅಪ್ ಮಾಡ್ಕೊಂಡು ಓಡಿಸ್ಬೇಕು. ಅಂದ್ರೆ ಎಲ್ಲಾದ್ರೂ ಲೀಕೇಜ್ ಆಗಿರ್ಬೋದು. ಈ ಲಾಸ್ಟ್ ಈ ಕೆಳಗಿನ ಪಾರ್ಟ್ಗೆ ಹೇಳ್ತೀವಿ ಬ್ರೇಕ್ ಮಾಸ್ಟರ್ ಸಿಲಿಂಡರ್. ಏನ್ ಸಿಲಿಂಡರ್ ಸರ್ ಅದು? ಬ್ರೇಕ್ ಮಾಸ್ಟರ್ ಸಿಲಿಂಡರ್. ಇವಕ್ಕೆ ಹೇಳ್ತೀವಿ ಸರ್ ಹೈ ಪ್ರೆಷರ್ ಪೈಪ್. ಪ್ರೆಷರ್ ಪೈಪ್ ಇಲ್ಲಿಂದ ಎರಡನ್ನ ತಗೊಂಡೋಗಿದೀವಿ. ಪೈಪು ಕೆಳಗೊಂದು ವಾಲು ಕೊಟ್ಬಿಟ್ಟು 4 ವೀಲಿಗೆ ಕಲೆಕ್ಷನ್ ಮಾಡಿದ್ವಿ. ಇಲ್ಲಿಂದ 2 ತಗೊಂಡೋಗಿದ್ವಿ, 2 ವೀಲಿಗೆ ಕನೆಕ್ಟ್ ಮಾಡ್ಬೇಕಾಗಾದ್ರೆ 2 ವೀಲಿಗೆ ಬ್ರೇಕ್ ಹಾಕಿಲ್ಲ ನಾವು, 4 ವೀಲಲ್ಲೂ ಬ್ರೇಕ್ ಅಪ್ಲೈ ಮಾಡ್ತಾ ಇದ್ವಿ. ಇಲ್ಲಿಂದ ಕೆಳಗೆ ತಗೊಂಡೋಗಿ ಒಂದು ವಾಲ್ ಕೂರ್ಸಿದ್ವಿ. ವಾಲ್ ನಿಂದ 4 ವೀಲಿಗೆ ಕನೆಕ್ಷನ್ ಮಾಡಿದ್ವಿ. ಬ್ರೇಕ್ ಸಿಸ್ಟಮ್ ಬ್ರೇಕ್ ಸಿಸ್ಟಮ್. ಅದ್ರ ಪಕ್ಕದಲ್ಲಿ ಇದ್ರ ಪಕ್ಕದಲ್ಲಿ ಕ್ಲಚ್ ಮಾಸ್ಟರ್ ಸಿಲಿಂಡರ್, ಕ್ಲಚ್ ಫ್ಲೂಡ್ ರಿಸರ್ವ್ ಟ್ಯಾಂಕ್. ಇದಕ್ಕೆ ಹೇಳ್ತೀವಿ ಕ್ಲಚ್ ಫ್ಲೂಡ್ ರಿಸರ್ವ್ ಟ್ಯಾಂಕ್. ಕೆಲವೊಂದು ಗಾಡಿಯಲ್ಲಿ ಈಗ ಬರ್ತಕ್ಕಂಥ ಗಾಡಿಯಲ್ಲಿ ಏನ್ ಮಾಡಿದಾನೆ, ಒಂದೇ ಫ್ಲೂಡ್ ನ ಇಟ್ಟಿದ್ದಾನೆ. ಕ್ಲಚ್ ಮತ್ತೆ ಬ್ರೇಕ್ ಎರಡು ವರ್ಕ್ ಆಗೋ ರೀತಿಯಲ್ಲಿ ಇದ್ರಲ್ಲಿ ಸಪರೇಟ್ ಮಾಡಿದ್ದಾನೆ ಸರ್. ಅಂದ್ರೆ ಡಿಪೆಂಡ್ ಅಪಾನ್ ಕಂಪ್ನಿ, ಅವ್ನಿಗೆ ಹೆಂಗ್ ಬೇಕು ಹಂಗ್ ಮಾಡಿರ್ತಾರೆ. ಕ್ಲಚ್ ಮಾಸ್ಟರ್ ಸಿಲಿಂಡರ್, ಕ್ಲಚ್ ಫ್ಲೂಡ್ ರಿಸರ್ವ್ ಟ್ಯಾಂಕ್ ಇದರಲ್ಲೂ ಸೇಮ್ ಮ್ಯಾಕ್ಸಿಮಮ್ ಮಿನಿಮಮ್ ಇದೆ. ಫ್ಲೂಡು ಕರೆಕ್ಟ್ ಆದ ಲೆವೆಲ್ ಅಲ್ಲಿ ಇರಬೇಕು. ಈ ಡಬ್ಬಿಗೆ ಹೇಳ್ತೀವಿ ವಿಂಡ್ಶೀಲ್ಡ್ ರಿಸರ್ವ್ ಟ್ಯಾಂಕ್, ವಿಂಡ್ಶೀಲ್ಡ್ ವಾಟರ್ ರಿಸರ್ವ್ ಟ್ಯಾಂಕ್. ಈಗ ಬಂತಲ್ಲ ಸರ್, ಈಗ ನೀರ್ ಬಂತಲ್ಲ, ನೀವು ಆನ್ ಮಾಡಿದ್ರಲ್ಲ ವೈಪರು, ಇದ್ರೊಳಗೆ ನೀರ್ ಹಾಕಿದೀವಿ ನಾವು. ನೀರಿನ ಜೊತೆಗೆ ಸ್ವಲ್ಪ ಸೋಪ್ ಆಯಿಲ್ನು ಹಾಕಿರ್ತೀವಿ. ನೀರು ರೆಗ್ಯುಲರ್ ಆಗಿ ಇರೋ ತರ ನೋಡ್ಕೋಬೇಕು. ವಿಂಡ್ಶೀಲ್ಡ್ ಗ್ಲಾಸ್ ಏನಾದ್ರೂ ನಮಗೆ ಮಣ್ಣಾಗಿದೆ, ಧೂಳಾಗಿದೆ, ನಾವು ಇಳಿದು ತೊಳೆಯಕ್ ಆಗ್ತಾ ಇಲ್ಲ ಅಂತ ಸಮಯದಲ್ಲಿ ಏನ್ ಮಾಡ್ತೀವಿ, ನಾವು ನೀರನ್ನ ಅಲ್ಲಿಂದಾನೇ ಯೂಸ್ ಮಾಡಿ ವೈಪರ್ನ ಹಾಕೊಂಡು ಗ್ಲಾಸ್ ಕ್ಲೀನ್ ಮಾಡ್ಕೊಂಡು. ಬ್ಯಾಟ್ರಿ ಸರ್, ಇದು ಬ್ಯಾಟ್ರಿ ಎಷ್ಟು ವೋಲ್ಟ್ ಬ್ಯಾಟ್ರಿನ ಇಟ್ಟಿದೀವಿ ನಾವು? 12 ವೋಲ್ಟ್ ಬ್ಯಾಟ್ರಿ ಅಲ್ವಾ? 12 ವೋಲ್ಟಿನ ಬ್ಯಾಟ್ರಿನ ಇಟ್ಟಿದೀವಿ. ಇದಕ್ಕೆ ಪಾಸಿಟಿವ್ ಪೋಲ್ ಮತ್ತೆ ನೆಗೆಟಿವ್ ಪೋಲ್ ಆಲ್ರೆಡಿ ಇರುತ್ತೆ ಇದ್ರಲ್ಲಿ. ಇಲ್ಲ, ಇವು ಕೇಳ್ತೀವಿ ಪೋಲ್, ಇವು ಕೇಳ್ತೀವಿ ಪೋಲ್. ಅಲ್ಲ, ಒಂದು ಕಾರ್ಗೆ ಚಾಸಿಗೆ ಕೊಟ್ಟಿರ್ತಾರಂತಾರಲ್ಲ, ಅದನ್ನೇ ನೆಗೆಟಿವ್ ಪೋಲ್ ಅನ್ನ ಆಯ್ತು ಬಿಡಿ. ಅದು ಪಾಸಿಟಿವ್ ಕೇಬಲ್ ನ ಕಲೆಕ್ಷನ್ ಎಲ್ಲಿಗೆ ಕೊಟ್ಟಿದೀವಿ ನಾವು? ಎಲ್ಲಿ ಕೊಟ್ಟಿರ್ಬೇಕು? ಹೌದು ಸರ್, ಎಕ್ಸಾಕ್ಟ್ಲಿ. ಸ್ಟಾರ್ಟರ್ ಮೇಲೆ ಒಂದು ಸೋಲ್ನಾಯ್ಡ್ ಸ್ವಿಚ್ ಇದೆ, ಆ ಸ್ವಿಚ್ಗೆ ಕಲೆಕ್ಷನ್ ತಗೊಂಡು ಹೋಗ್ಬಿಟ್ಟು ಅಲ್ಲಿಗೆ ಕೊಟ್ಟಿರ್ತೀವಿ. ನೆಗೆಟಿವ್ ಪೋಲ್ ಕಲೆಕ್ಷನ್ ಎಲ್ಲಿಗೆ ಕೊಟ್ಟಿದೀವಿ? ಚಾಸಿಗೆ ಕೊಟ್ಟಿದ್ವಿ. ಅರ್ಥಿಂಗ್ ಬೇಕಾಗಿದೆ ನಮಗೆ, ಚಾಸಿಗೆ ಕೊಟ್ಟಿದೀವಿ. ಪಾಸಿಟಿವ್ ಪೋಲ್ ಮತ್ತೆ ನೆಗೆಟಿವ್ ಪೋಲ್ ಹೇಗೆ ಕಂಡು ಹಿಡ್ತೀರಾ? ಅದು ಪಾಸಿಟಿವ್ ಪೋಲ್, ಇದು ನೆಗೆಟಿವ್ ಪೋಲ್. ರೆಡ್ ಬ್ಲ್ಯಾಕ್ ಪ್ಲಸ್ ಮತ್ತೆ ಮೈನಸ್. ಬ್ಯಾಟ್ರಿ ಮೇಲೆ ಏನಿದೆ, ನಾವು ಕೂರಿಸ್ಬೇಕಾದ್ರೆ ಬ್ಯಾಟ್ರಿ ತೆಗೆದಿದೀವಿ, ಅನಿವಾರ್ಯ ಏನಕ್ಕೆ ಬೇಕಾಗಿದೆ ತೆಗೆದಿದೀವಿ. ಹಾಕುವ ಟೈಮಲ್ಲಿ ಮೈನಸ್ಗೆ ಪ್ಲಸ್ ಹಾಕ್ಬಾರ್ದು, ಪ್ಲಸ್ಗೆ ಮೈನಸ್ ಹಾಕ್ಬಾರ್ದು ಅಲ್ವಾ? ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಇದು ಯಾವ್ದು ಇಲ್ಲ, ಬ್ಯಾಟ್ರಿ ಎಳೆದಾಗಿದೆ, ಎಲ್ಲ ಅಳಿಸೋಗಿದೆ. ಪಾಸಿಟಿವ್ ಪೋಲ್ ಬಂದ್ಬಿಟ್ಟು ಸ್ವಲ್ಪ ದಪ್ಪ ಇದೆ. ಈ ಒಳಗಿರ್ತಕ್ಕಂಥದ್ದು ನೋಡಿ, ಇದಕ್ಕೂ ನೀವು ಟ್ಯಾಲಿ ಮಾಡಿ. ಇದು ಸ್ವಲ್ಪ ದಪ್ಪ ಇದೆ, ಇದು ಸ್ವಲ್ಪ ಸಣ್ಣ ಇದೆ. ಬ್ಯಾಟ್ರಿ ಹೆಲ್ತಿ ಆಗಿದೆ, ಏನು ತೊಂದರೆ ಇಲ್ಲ, ನನ್ನ ಗಾಡಿಯಲ್ಲಿ ಬ್ಯಾಟ್ರಿ ಚೆನ್ನಾಗಿದೆ. ಹೇಗೆ ಗುರುತಿಸ್ತೀರಾ? ಉಪ್ಪು ಬರಬಾರ್ದಿಲ್ಲ. ಇದಕ್ಕೆ ರಸ್ಟ್ ಪರ್ಮಿಷನ್ ಆಗ್ಲಾರ್ದಂಗ್ ನೋಡ್ಕೊಳ್ಳಿ ಅಲ್ವಾ? ಇಲ್ಲಿ ಅಬ್ಸರ್ವೇಷನ್ ವಿಂಡೋ ಕೊಟ್ಟಿದೀವಿ ಸರ್ ನಾವು. ಪ್ರತಿಯೊಂದು ಬ್ಯಾಟ್ರಿ ಇರುತ್ತಾ? ಪ್ರತಿಯೊಂದು ಬ್ಯಾಟ್ರಿಗೆ ಬರುತ್ತೆ. ಈಗ ಬರ್ತಕ್ಕಂಥ ಬ್ಯಾಟ್ರಿಯಲ್ಲಿ ನೋಡಿ ಸರ್, ನೋಡಿ ತೋರಿಸ್ತೀವಿ. ಇದು ಈಗ ಗ್ರೀನ್ ಕಲರ್ ಇದೆ ಅಂದ್ರೆ ನಮ್ಮ ಬ್ಯಾಟ್ರಿ ಚೆನ್ನಾಗಿದೆ ಅಂತ ಅರ್ಥ. ಈಗ ಇದು ವೈಟ್ ಆಗ್ತಾ ಇದೆ, ಗ್ರೀನ್ ಕಾಣಿಸ್ತಾ ಇಲ್ಲ ನಮಗೆ, ಇದ್ರೊಳಗಡೆ ವೈಟ್ ಕಾಣಿಸ್ತಾ ಇದೆ. ಏನಾಗಿದೆ ಬ್ಯಾಟ್ರಿ? ಏನಾಗಿರ್ಬೋದು? ಹೌದು, ಎಕ್ಸಾಕ್ಟ್ಲಿ. ಚಾರ್ಜ್ ಡೌನ್ ಆಗ್ತಾ ಇದೆ, ಚಾರ್ಜ್ ಇಲ್ಲ, ಬ್ಯಾಟ್ರಿಗೆ ಚಾರ್ಜ್ ಆಗ್ತಾ ಇಲ್ಲ. ಇದ್ರೊಳಗಡೆ ಸಂಪೂರ್ಣವಾಗಿ ರೆಡ್ ಕಾಣಿಸ್ತಾ ಇದೆ. ಈಗೇನ್ ಗ್ರೀನ್ ಕಾಣಿಸ್ತಾ ಇದೆಯಲ್ಲ, ಇದೇ ತರ ರೆಡ್ ಕಾಣಿಸುತ್ತೆ. ರೆಡ್ ಕಾಣಿಸಿದೆ ಅಂದ್ರೆ ಬ್ಯಾಟ್ರಿ ಪೂರ್ತಿಯಾಗಿ ಡೆಡ್ ಆಗಿದೆ. ಬ್ಯಾಟ್ರಿ ಇಲ್ಲ ಈಗ. ಹೌದು ಸರ್, ಈ ಬ್ಯಾಟ್ರಿ ಡೆಡ್ ಬ್ಯಾಟ್ರಿ ಐತಿ ಇದು. ಇಲ್ಲ, ಬಟ್ ಇಂಜಿನ್ ಸ್ಟಾರ್ಟ್ ಆಗಲ್ಲ ಸರ್. ಅಂದ್ರೆ ನಮ್ದು ಸ್ಟಾರ್ಟರ್ ಮೋಟರ್ ಪ್ರಾಬ್ಲಮ್. ಸ್ಟಾರ್ಟರ್ ಮೋಟರ್ ಬ್ಯಾಟ್ರಿ ಚೆನ್ನಾಗಿದೆ, ಬ್ಯಾಟ್ರಿ ಚೆನ್ನಾಗಿದೆ, ಸ್ಟಾರ್ಟರ್ ಮೋಟರ್ ಕೆಲಸ ಮಾಡ್ತಾ ಇಲ್ಲ, ಅದ್ರ ಪ್ರಾಬ್ಲಮ್. ಇದು ರೆಡ್ ಬಂದಿದೆ ಅಂದ್ರೆ
ಪೂರ್ತಿಯಾಗಿ ಡೆಡ್ ಆಗಿದೆ. ಡೆಡ್ ಆಗಿದೆ ಅಂದ್ರೆ ನಾವು ಏನೇನು ಮಾಡಬೇಕು, ಏನು ಮಾಡ್ತೀವಿ ಚೆಕ್ ಮಾಡಬೇಕು ಅಂದರೆ ಬ್ಯಾಟ್ರಿ ಫಸ್ಟ್ ಚಾರ್ಜ್ ಹಾಕಬೇಕು ಸರ್. ಬ್ಯಾಟ್ರಿ ಅಂಗಡಿಯಲ್ಲಿ ಕೊಡಿ, ಇಲ್ಲ ನಿಮ್ಮಲ್ಲೇ ಚಾರ್ಜ್ ಹಾಕೋದಕ್ಕೆ ಅವೈಲೇಬಲ್ ಇದ್ದರೆ ಅಲ್ಲಿ ಚಾರ್ಜ್ ಹಾಕ್ಸಿ. ಇದನ್ನ ಫಸ್ಟ್ ಈ ವಿಂಡೋಗಳನ್ನ ಓಪನ್ ಮಾಡಿ, ಈ 6 ವಿಂಡೋಗಳು ಏನಿದಾವಲ್ಲ ಓಪನ್ ಮಾಡಿಸ್ಬಿಟ್ಟು ಡಿಸ್ಟಿಲ್ ವಾಟರ್ ಪ್ರಮಾಣ ನೋಡಿ. ಯಾಕೆಂದರೆ ಡ್ರೈವರ್ಗಳು ಏನು ಮಾಡ್ತಾರೆ ಅಂದರೆ ಅವನಿಗೆ ಗೊತ್ತೇ ಇರಲ್ಲ, ಅವ್ನು ಡ್ರೈವರ್ ನೋಡೋದೇ ಇಲ್ಲ ಡಿಸ್ಟಿಲ್ ವಾಟರ್ನ. ಇದನ್ನು ಬಿಚ್ಚಿ ಡಿಸ್ಟಿಲ್ ವಾಟರ್ನ ಚೆಕ್ ಮಾಡಿ. ಡಿಸ್ಟಿಲ್ ವಾಟರ್ ಕಡಿಮೆ ಆದರೆ ಪೂರ್ತಿ ಡೆಡ್ ಆಗಿರುತ್ತೆ, ಪೂರ್ತಿ ಖಾಲಿ ಆಗಿರುತ್ತೆ. ಅಂಥ ಟೈಮಲ್ಲಿ ಪೂರ್ತಿ ಬ್ಯಾಟ್ರಿ ಸರ್ ಈಗ ಒಂದು ಅರ್ಧ ಇಂಚಿನಷ್ಟು ಕಡಿಮೆ ಪ್ರಮಾಣ ಇದೆ, ಕಡಿಮೆ ಇದೆ. ಈಗ ನಾವು ಹಾಕಿದ್ರೆ ಒಂದು 1/4 ಬಾಟ್ಲಿ ಅಂದ್ರೆ 1/4 ಲೀಟ್ರ್ ಹಿಡಿಯುತ್ತೆ ನಮ್ಮ ಬ್ಯಾಟ್ರಿ. ಇದನ್ನ ಚೆಕ್ ಮಾಡ್ತಾ ಇರ್ಬೇಕು ಅವಾಗ ಸರ್. ಎಲ್ಲಿಗಿರ್ಬೇಕು ಸರ್ ಅದು? ಸರ್ ನಾವು ಬೆರಳು ಇಡ್ತೀವಿ, ಕಿರು ಬೆರಳು ಈಸಿಯಾಗಿ ಹೋಗುತ್ತೆ ಸರ್. ಬೆರಳು ಹಾಕಿದ ತಕ್ಷಣನೇ 1 ಇಂಚ್ ಹೋಗ್ಬೇಕು ನಮ್ಮ ಬೆರಳು. 1 ಇಂಚ್ ಹೋದಾಗ ನಮ್ಮ ಬೆರಳು ತುದಿಗೆ ಟಚ್ ಆಗ್ಬೇಕು. ಡಿಸ್ಟಿಲ್ ವಾಟರ್ ಟಚ್ ಆಗ್ತಾ ಇದೆ, ಲೆವೆಲ್ ಕರೆಕ್ಟ್ ಆಗಿದೆ. ಪ್ಯಾಂಟಿಗೆ ಒರೆಸ್ಕೊಳ್ತೀವಿ. ನಾವು ಏನ್ ಮಾಡ್ತೀವಿ, ಬಟ್ಟೆ ಕೈಗೆ ಡಿಸ್ಟಿಲ್ ವಾಟರ್ ಆಗತ್ತೆ, ಏನಾಗಿಲ್ಲ ಬಿಡು, ಬಟ್ಟೆಗೆ ಒರೆಸ್ಕೊಳ್ತೀವಿ. ನಾವು ಎಲ್ಲಿ ಒರೆಸಿರ್ತೀವಲ್ಲ ಆ ಭಾಗ 2 ದಿವಸ ಬಿಟ್ರೆ ಪೂರ್ತಿಯಾಗಿ ಬಟ್ಟೆ ಹರಿದೋಗುತ್ತೆ. ಒಂದು ಕೋಟಿಂಗ್ ಮಾಡಿರಿ, ಟಪ್ಲಾನ್ ಕೋಟಿಂಗ್ ಸರ್. ಟಪ್ಲಾನ್ ನೀವೇ ಮಾಡಿದ್ದ? ಇಲ್ಲ 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 ಇವು ಎಲ್ಲ ಹೊಸವಿದ್ದಾಗ ಕಂಪ್ನಿಗೆ ತಗೊಂಡೋಗಿ ಮಾಡಿಸಿರ್ತೀವಿ ಸರ್. ಸರ್ ಇದು ಬ್ಯಾಟ್ರಿ ಯಾವ್ದು ಫಸ್ಟ್ ತೆಗಿಬೇಕು, ಯಾವ್ದು ನಂತರ ತೆಗಿಬೇಕು ಅನ್ನೋದು ಸರ್. ತೆಗಿಯುವ ಸಮಯದಲ್ಲಿ ನೀವು ಪಾಸಿಟಿವ್ ಪೋಲ್ನ ನೆಗೆಟಿವ್ ಪೋಲ್ನ ತೆಗೀರಿ ಫಸ್ಟ್. ನೆಗೆಟಿವ್ ತೆಗೆದ್ಬಿಡಿ. ಯಾಕೆ ನೆಗೆಟಿವ್ನೇ ತೆಗಿಬೇಕು ಅಂದ್ರೆ ನಾವಿಲ್ಲಿ ಪಾಸಿಟಿವ್ ಪೋಲ್ ಬಿಚ್ಚಕ್ ಹೋಗ್ತೀವಿ. ಬಿಚ್ಚಕ್ ಹೋಗಂತ ಸಮಯದಲ್ಲಿ ಸ್ಪಾನರ್ನ ಇಲ್ಲಿಂದ ಇಲ್ಲಿಗೆ ಟಚ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಸ್ಪಾನರ್ ಬಿಚ್ಚೋ ಟೈಮಲ್ಲಿ ಟಚ್ ಮಾಡಿ ಅಲ್ಲಿ ಸ್ಪಾರ್ಕ್ ಆಗುತ್ತೆ ಅಷ್ಟೇ. ಉದ್ದೇಶ ಇನ್ ಬೇರೆ ಉದ್ದೇಶ ಏನಿಲ್ಲ. ಬ್ಯಾಟ್ರಿ ರಿಮೂವ್ ಮಾಡಿದೀವಿ ಅಂದ್ರೆ ನೆಲದಲ್ಲಿ ಇಡಬೇಡಿ, ಬರೀ ನೆಲಕ್ಕೆ ಬ್ಯಾಟ್ರಿನ ಇಡಬೇಡಿ ಅಲ್ಲಿ. ಯಾಕೆ ಅಂದ್ರೆ ಬ್ಯಾಟ್ರಿ ಬೇಗ ಡಿಸ್ಚಾರ್ಜ್ ಆಗುತ್ತೆ ಸರ್. ಬ್ಯಾಟ್ರಿ ನೆಲದ ಮೇಲೆ ಇಟ್ರೆ ಬೇಗ ಡಿಸ್ಚಾರ್ಜ್ ಆಗುತ್ತೆ, ಎಳ್ಕೊಳ್ಳುತ್ತೆ. ಹಾಗಾಗಿ ನೆಲದ ಮೇಲೆ ಇಡಬೇಡಿ, ಅದಕ್ಕೊಂದು ಮ್ಯಾಟ್ ಹಾಕಿ, ಇಲ್ಲಾಂದ್ರೆ ಒಂದು ಮರದ ಪೀಸ್ ಯಾವ್ದಾದ್ರು ಇದ್ರೆ ಅದ್ರ ಮೇಲೆ ಇಟ್ರೆ ಒಳ್ಳೇದು. ಅದು ನೀವು ಚಾರ್ಜ್ ಹಾಕ್ಬೇಕು. ಚಾರ್ಜ್ ಹಾಕುವಂತ ಸಮಯದಲ್ಲೂ ಅದೇ ತರನೇ ಪಾಲಿಸ್ಬೇಕು. ಅಲ್ಲಿ ಬರೀ ನೆಲದ ಮೇಲೆ ಇಟ್ಟು ಚಾರ್ಜ್ ಹಾಕ್ಬಾರ್ದು. ಚಾರ್ಜ್ ಹಾಕಿದ್ದು ನೀವು ವೇಸ್ಟ್ ಆಗಲ್ಲ. ಹಾಗಿದ್ದೆಲ್ಲ ಗ್ರಾವಿಟೇಷನ್ ಪವರ್ ಎಳ್ಕೊಳ್ಳುತ್ತೆ, ಚಾರ್ಜ್ ಬೇಗ ಆಗಲ್ಲ. ಸಾಕ ಸರ್? ಬ್ಯಾಟ್ರಿ ಇನ್ನೇನಾರು ಬೇಕಾ ಸರ್? ಹಾಕುವಾಗ ಫಸ್ಟ್ ಪಾಸಿಟಿವ್ ಹಾಕಿ ಆಮೇಲೆ ನೆಗೆಟಿವ್ ಹಾಕ್ಬೇಕು. ಫಸ್ಟ್ ಪಾಸಿಟಿವ್ ಹಾಕ್ಬಿಡಿ, ಆಮೇಲೆ ನೆಗೆಟಿವ್, ಫಸ್ಟ್ ಲಾಸ್ಟ್. ಸರ್ ಇದು ಕೂಲೆಂಟ್ ರಿಸರ್ವ್ ಟ್ಯಾಂಕ್. ಇಲ್ಲಿ ಏನಿಲ್ಲ, ಕೂಲೆಂಟ್ ಇದೆ ಅಲ್ವಾ? ಕೂಲೆಂಟ್ ರಿಸರ್ವ್ ಟ್ಯಾಂಕ್ ನಾವು ಚೆಕ್ ಮಾಡಬೇಕು ಅಂದ್ರೆ ಇಲ್ಲಿ ಇದರಲ್ಲಿ ಎಲ್ಲು ಮತ್ತೆ ಎಫ್ ಇದೆ. ಇದು ಹಳೆ ಡಬ್ಬಿ ಆಗಿರೋದ್ರಿಂದ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ. ಗಾಡಿ ಹಳೇದಾಗಿರೋದ್ರಿಂದ ಡಿಸ್ಪ್ಲೇ ಆಗಲ್ಲ. ಹೊಸ ಗಾಡಿಗಳಾದ್ರೆ ನೀವು ಇದನ್ನ ಓಪನ್ ಮಾಡೋದೇ ಬೇಡ, ಇಲ್ಲೇ ನೋಡ್ಕೋಬಹುದು ನಮ್ ಗಾಡಿಯಲ್ಲಿ ಕೂಲೆಂಟ್ ಯಾವ ಪ್ರಮಾಣದಲ್ಲಿ ಇದೆ ಅಂತ. ಕಡಿಮೆ ಇದ್ರೆ ಟಾಪ್ ಅಪ್ ಮಾಡ್ಬೇಕಾಗುತ್ತೆ. ರೇಡಿಯೇಟರ್ನ ಎಷ್ಟು ಭಾಗ ಮಾಡಿದೀವಿ ಸರ್ ನಾವು? 3 ಭಾಗ. ರೇಡಿಯೇಟರ್ನ 3 ಭಾಗ ಮಾಡಿದೀವಿ 100%. ಯಾವ್ಯಾವುದು? ಒಂದು ಅಪ್ಪರ್ ಟ್ಯಾಂಕ್, ಇದಕ್ಕೆ ಹೇಳ್ತೀವಿ ಅಪ್ಪರ್ ಟ್ಯಾಂಕ್. ಇದು ಮೇಲಿರ್ತಕ್ಕಂಥ ಭಾಗಕ್ಕೆ ಅಪ್ಪರ್ ಟ್ಯಾಂಕ್. ಸೆಂಟ್ರಲ್ ಇರ್ತಕ್ಕಂಥದ್ದು ಹನಿಕೂಮ್ಸ್ ಪ್ರಿನ್ಸ್ ನಳಿಕೆಗಳು ಯಾವ್ದಾದ್ರು ಹೇಳ್ಬೋದು. ಲಾಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಲೋಯರ್ ಟ್ಯಾಂಕ್. ಅಪ್ಪರ್ ಟ್ಯಾಂಕ್ ಅಲ್ಲಿ ಏನೇನಿದೆ ಸರ್? ರೇಡಿಯೇಟರ್ ಕ್ಯಾಪ್ ಇದೆ, ಅಪ್ಪರ್ ಹೋಸ್ ಪೈಪ್ ಇದೆ. ಅದು ಬರೋದು ಮೇಲ್ಗಡೆನೆ ಸರ್. ಲೋಯರ್ ಟ್ಯಾಂಕ್ ಅಲ್ಲಿ ಏನೇನಿದೆ? ಲೋವರ್ ಹೋಸ್ ಪೈಪ್ ಇದೆ, ಕಾಣಿಸ್ತೈತೆ ಸರ್? ಇದು ಲೋವರ್ ಹೋಸ್ ಪೈಪ್. ಈ ಕಡೆ ಬಂದ್ರೆ ಡ್ರೈನೆಟ್, ರಿಮೂವ್ ಮಾಡೋದಿಕ್ಕೆ ಡ್ರೈನೆಟ್ ಇದೆ. ರೇಡಿಯೇಟರ್ ಕ್ಯಾಪ್ ಅಲ್ಲಿ 2 ವಾಲ್ ಇದೆ. ಯಾವ ವಾಲ್ ಅದು? ಯಾವುದೇ ಕಾರಣಕ್ಕೂ ಗಾಡಿ ರನ್ ಆಗಿರುತ್ತಲ್ಲ ಅಂತ ಸಮಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ಈ ಕ್ಯಾಪ್ ಅನ್ನ ಓಪನ್ ಮಾಡಬೇಡಿ. ಓಪನ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಓಪನ್ ಮಾಡಿದ ತಕ್ಷಣನೇ ನಮ್ಮ ಮುಖಕ್ಕೆ ಹೊಡೆಯುತ್ತೆ ಸರ್ ಕೂಲೆಂಟ್ ಬಂದು. ಬಿಸಿಯಾಗಿರ್ತಕ್ಕಂಥ ಕೂಲೆಂಟ್ ಎಷ್ಟು ಬಿಸಿ ಇರುತ್ತೆ ಗೊತ್ತಲ್ಲ ನಿಮ್ಗೆ? ಒಂದೊಂದ್ಸತಿ ಗಾಡಿ ಬಾಯ್ಲ್ಡ್ ಆಗಿದೆ ಅಂತಾರೆ, ಹೊಗೆ ಬರ್ತಾ ಇರುತ್ತೆ ನೋಡಿದ್ರಲ್ಲ. ಕೆಲವೊಂದು ಇಂಜಿನ್ ಗಾಡಿ ಹೋಗ್ತಕ್ಕಂಥ ಗಾಡಿಗಳು ಹೋಗ್ತಾ ಹೋಗ್ತಾನೆ ಹೊಗೆ ಬರೋಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಕೂಲೆಂಟ್ ಖಾಲಿ ಆಗ್ಬಿಟ್ಟು ಅಷ್ಟು ಬಿಸಿ ಇರುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಗಾಡಿ ರನ್ ಆಗುತ್ತಲ್ಲ, ಈಗ ತೆಗೆದ್ರೆ ಏನ್ ತೊಂದರೆ ಇಲ್ಲ. ಈಗೇನ್ ನಮ್ ಗಾಡಿ ರನ್ ಆಗಿಲ್ಲ, ಈಗ ತೆಗೆದ್ರೆ ಏನ್ ತೊಂದರೆ ಇಲ್ಲ. ಗಾಡಿ ರನ್ ಆಗಿರುತ್ತೆ, ಒಂದು 50 ಕಿಲೋಮೀಟರ್ 100 ಕಿಲೋಮೀಟರ್ ಓಡಿಸಿರ್ತೀರ. ಅಂತ ಸಮಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ರಿಮೂವ್ ಮಾಡಬೇಡಿ. ಕೂಲೆಂಟ್ ವಿತ್ ವಾಟರ್.
ಇಂಥ ಸ್ಮೆಲ್ ಇದೆ. ಗ್ರೀನ್ ಕಲರ್ ಇರುತ್ತೆ ಇದು. ಸರ್ ಇಲ್ಲ, ಕೆಲವೊಂದ್ ಗಾಡಿಯಲ್ಲಿ ಪಿಂಕ್ ಕಲರ್ ಇದೆ, ರೆಡ್ ಇದೆ. ಮಾಮೂಲಿ ವಾಟರ್ ಬರುತ್ತೆ, ಇದಕ್ಕೆ ಡಿಸ್ಟಿಲ್ ವಾಟರ್. ಸರ್ ಇದಕ್ಕೆ ನೀವೇ ಯಾವ ವಾಟರ್ನು ಹಾಕದ್ ಬೇಡ. ಯಾಕೆ ಹಾಕದ್ ಬೇಡ ಅಂದ್ರೆ, ನಾವು ಬಂಕಲ್ಲಿ ಇಲ್ಲ ಸರ್ವಿಸ್ ಸೆಂಟರ್ ನಲ್ಲಿ ಕೂಲೆಂಟ್ ಅಂದ್ರೆ ಮಿಕ್ಸೆಡ್ ಕೊಡ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬಂದಿತ್ತು ಕೂಲೆಂಟ್. ಅಂತ ಸಮಯದಲ್ಲಿ ಏನಾಗಿತ್ತು ಅಂದ್ರೆ ಕೂಲೆಂಟ್ ಅಷ್ಟೇನೆ ಕೊಡೋರು. 1 ಲೀಟರ್ ಕೂಲೆಂಟ್ಗೆ 3 ಲೀಟರ್ನ ನೀರನ್ನ ಮಿಕ್ಸ್ ಮಾಡಿ ಅಂತ ಹೇಳ್ತಾ ಇದ್ರು. ಈಗ ನಾವು ಏನು ಮಿಕ್ಸ್ ಮಾಡೋ ಕೆಲಸನೇ ಇಲ್ಲ ಸರ್, ಜಸ್ಟ್ ಕೂಲೆಂಟ್ ತರೋದು ಹಾಕೋದು. ಹೌದು ಸರ್, ನಾವು ಅಂತ ಮಿಕ್ಸ್ ಅವಾಗ ನೀರ್ ತಂದು ಹಾಕಿದ್ವಿ ಸರ್. ಈ ಕಲರ್ ಒಂದ್ ಸ್ವಲ್ಪ ಕಲರ್ ಡೌನ್ ಆಗ್ಬೇಕು ಅಂತಂದೇಳಿ ಅಲ್ಲಿವರೆಗೂ ಹಾಕ್ತಾ ಇದ್ವಿ ಹಿಂಗ. ಈಗ ಆ ಕೆಲಸ ಇಲ್ಲ, ರೆಡಿ ಮಿಕ್ಸ್ ಕೂಲೆಂಟ್ ಬರುತ್ತೆ. ಜಸ್ಟ್ ಕೂಲೆಂಟ್ ಪರ್ಚೇಸ್ ಮಾಡೋದು ಹಾಕೋದು ಅಷ್ಟೇ ನಿಮ್ ಕೆಲಸ. ನೀರ್ ಮಿಕ್ಸ್ ಗೀರ್ ಮಿಕ್ಸ್ ಯಾವ್ದು ಹಾಕ್ಬೇಡಿ ಸರ್. ಇಲ್ಲ, ರಿಸರ್ವ್ ಟ್ಯಾಂಕಿಗೆ ಇಲ್ಲಿ ಹಾಕ್ಬೇಡಿ, ರಿಸರ್ವ್ ಟ್ಯಾಂಕಿಗೆ ಹಾಕಿ. ಕಡಿಮೆ ಆಗಿರೋದು ನಿಮ್ಗೆ ಇಲ್ಲೇ ಕಾಣಿಸುತ್ತೆ, ಇಲ್ಲೇ ಟಾಪ್ ಅಪ್ ಮಾಡಿದ್ರೆ ಸಾಕು. ಅಪ್ಪರ್ ವಾಸ್ ಪೈಪ್ ಅಲ್ಲಿ ಥರ್ಮೋಸ್ಟಾರ್ಟರ್ ವಾಲ್ ಏನಿದೆ ಸರ್, ಇದು ಥರ್ಮೋಸ್ಟಾರ್ಟರ್ ವಾಲ್ ಯಾಕೆ ಬೇಕು ನಮ್ಗೆ? ಟೆಂಪರೇಚರ್ ರೈಸ್ ಆಗ್ಬೇಕು ಅಲ್ವಾ? ರೈಸ್ ಆಗುವವರೆಗೆ ಕ್ಲೋಸ್ ಆಗಿರುತ್ತೆ. ಯಾವಾಗ ರೈಸ್ ಆಗುತ್ತೆ ಅವಾಗ ಓಪನ್ ಆಗಿಬಿಡುತ್ತೆ. 100% ಇದು ಓಪನ್ ಆದ ಕೂಡಲೇ ಮತ್ತೆ ಅಲ್ಲಿ ಕೂಲೆಂಟ್ ವಾಟರ್ ಒಳಗೆ ರೈಸ್ ಆಗ ತನಕ ಕೂಲಿಂಗ್ ಏನೇನ್ ಕೆಲಸ ಮಾಡ್ತಾ ಇರುತ್ತೆ ಕೂಲೆಂಟ್. ಈಗ ರೈಸ್ ಆಗ್ಲಿಲ್ಲ, ಅದು ಟೆಂಪರೇಚರ್ ರೈಸ್ ಆಗ್ಬೇಕು. ನಮ್ಗೆ ಥರ್ಮೋಸ್ಟಾಟ್ ವಾಲ್ ಓಪನ್ ಆಗ್ಬೇಕಂದ್ರೆ ಟೆಂಪರೇಚರ್ ರೈಸ್ ಆಗ್ಬೇಕು. ಎಲ್ಲಿ ಸುತ್ತರಿತಾ ಇರ್ತದೆ ಹಾಗಾದ್ರೆ ಕೂಲೆಂಟ್? ಬಂದ್ ಹೋಗ್ತಾ ಇರ್ತದೆ. ಎಲ್ಲಿಗೆ ಬಂದು ಹೋಗುತ್ತೆ? ಇಲ್ಲ ಸರ್, ಇಂಜಿನ್ ಒಳಗಿರ್ತಕ್ಕಂತ ಕೂಲೆಂಟ್ ರೊಟೇಟ್ ಆಗ್ತಾ ಇಲ್ಲ ಸರ್, ಸ್ಟಾಪ್ ಆಗಿರಲ್ಲ, ರೊಟೇಟ್ ಆಗ್ತಾ ಇರುತ್ತೆ. ಅಲ್ಲಿದಲ್ಲೇ ಹೆಂಗೆ ಅಂದ್ರೆ ಒಂದು ಬೈಪಾಸ್ ಅಂತ ಒಂದು ವಾಲ್ ಮಾಡಿದೀವಿ. ಎಲ್ಲಿ ತನಕ ಕೂಲೆಂಟ್ ಆಪ್ಟಿಮಮ್ ಟೆಂಪರೇಚರ್ ತಲುಪಲ್ವೋ ಅಲ್ಲಿ ತನಕನು ಥರ್ಮೋಸ್ಟಾರ್ಟರ್ ವಾಲ್ ಓಪನ್ ಆಗಲ್ಲ, ಬೈಪಾಸ್ ವಾಲ್ ಓಪನ್ ಇರುತ್ತೆ. ಆಟೋಮೆಟಿಕ್ ಆಗಿ ಅಲ್ಲಿ ನೀರು ಕೂಲೆಂಟ್ ರೊಟೇಟ್ ಆಗ್ತಾ ಹೋಗುತ್ತೆ. ಸರಿನಾ ಸರ್? ಯಾವಾಗ ಟೆಂಪರೇಚರ್ ರೈಸ್ ಆಗುತ್ತೆ ಅವಾಗ ಆಟೋಮೆಟಿಕ್ ಆಗಿ ಬಿಸಿಯಾದಂತ ಕೂಲೆಂಟ್ ಅಪ್ಪರ್ ಟ್ಯಾಂಕಿಗೆ ಬರುತ್ತೆ. ಅಪ್ಪರ್ ಟ್ಯಾಂಕಿಗೆ ಬಂದ್ಬಿಟ್ಟು ಹನಿಕೋಮ್ಗಳ ಮುಖಾಂತರ ಇಳಿಯುತ್ತೆ. ಕೆಳಗೆ ಇಳಿಸ್ತಾ ಹೋಗ್ತೀವಿ, ಅಂದ್ರೆ ಹನಿಯಾಗಿ ಡ್ರಾಪ್ ಆಗಿ ಇಳಿಸ್ತಾ ಹೋಗ್ತೀವಿ. ಇಳಿಸುವಂತ ಸಮಯದಲ್ಲಿ ಹಿಂದ್ಗಡೆ ನಾವ್ ಏನ್ ಮಾಡಿದೀವಿ, ಫ್ಯಾನ್ ಅನ್ನ ಇಟ್ಟಿದೀವಿ. ಮುಂದ್ಗಡೆಯಿಂದ ನೇಚರ್ ಇಂದ ಗಾಳಿ ಬರ್ತಾ ಇರುತ್ತೆ. ಫ್ಯಾನ್ ಗಾಳಿನ ಸಕ್ ಮಾಡುತ್ತೆ ಸರ್. ಎಲ್ಲಾ ಫ್ಯಾನ್ ಏನ್ ಮಾಡ್ತಾವೆ, ಗಾಳಿನ ಪುಷ್ ಮಾಡ್ತವೆ, ತಳ್ತವೆ ಗಾಳಿನ. ಆದ್ರೆ ನಾವಿಟ್ಟಿರ್ತಕ್ಕಂಥ ಫ್ಯಾನು ಸಕ್ ಮಾಡುತ್ತೆ. ಉಲ್ಟಾ ಇಟ್ಟಿದೆ. ಹೌದು. ಯಾಕೆ ಉಲ್ಟಾ ಇಟ್ಟಿದ್ವಿ ಅಂದ್ರೆ ಹೊರಗಡೆಯಿಂದ ಬಂದಂತ ಗಾಳಿನ ಎಳ್ಕೋಬೇಕು. ಈ ಜಲ್ಡಿ ಆಕಾರದಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಗಾಳಿ ಹರಿಬೇಕು. ಅರ್ಧಾಗ ಮಾತ್ರನೇ ಕೂಲೆಂಟ್ ಕೂಲ್ ಆಗೋದಿಕ್ಕೆ ಮನ್ಯಾಗ ಬಳಸೋ ಕೂಲರ್ ಇದ್ದಂಗೆ ಅಷ್ಟೇ ಸರ್. ಈಜಿ ಸರ್, ಈಜಿ ಸರ್. ಮುಂದ್ಗಡೆ ಇಲ್ಲೇ ಶೇರ್ ಪಾಸ್ ಆಗುತ್ತೆ, ಅಲ್ಲಿ ಏರ್ ರೊಟೇಟ್ ಆಗಿ ಇಂಜಿನ್ ಎಲ್ಲ ಈ ಕಡೆಗೆ ಗಾಳಿ ಬೀಸ್ತಾ ಇರುತ್ತೆ. ಆ ಗಾಳಿ ಪಡ್ಕೊಂಡು ಇದು ಕೂಲ್ ಆಗ್ತಾ ಇದೆ. ಇಲ್ಲಿ ಕೂಲೆಂಟ್ ಆಗಿ ಬಂದು ಹನಿಯಾಗಿ ಉಳಿರುತ್ತೆ. ಕೂಲೆಂಟ್ ಆಗಿ ಲೋಯರ್ ಟ್ಯಾಂಕಿಗೆ ಹೋಗಿ ಲೋಯರ್ ಟ್ಯಾಂಕ್ ಇಂದ ಅಗೇನ್ ವಾಪಸ್ ಇಂಜಿನ್ ಕಳಿಸ್ತೀವಿ ಕೂಲೆಂಟ್. ಕೆಳಗಿಂದ ಹೌದು, ಕೆಳಗಿಂದನೇ ಇಲ್ಲಿಂದ ಲೋಯರ್ ಟ್ಯಾಂಕ್ ಇಂದ ಇಂಜಿನ್ ಅಗೇನ್ ಕಳಿಸ್ತೀವಿ. ಇಂಜಿನ್ ಕಳಿಸೋಂತ ಸಮಯದಲ್ಲಿ ಇಲ್ಲಿ ಈ ಭಾಗದಲ್ಲಿ ಬಂದ್ಬಿಟ್ಟು ವಾಟರ್ ಪಂಪ್ ನ ಇಟ್ಟಿದೀವಿ. ಅಂದ್ರೆ ಪ್ರೆಷರ್ ಆಗಿ ಹೋಗ್ಲಿ ಕೂಲೆಂಟ್ ಅಂತ ಹೇಳಿ ವಾಟರ್ ಪಂಪ್ ನ ಇಟ್ಟಿದೀವಿ. ತಳ್ಳುತ್ತೆ, ಅಲ್ಲಿ ಇಂಪಿಲರ್ ಇದೆ, ಕೂಲೆಂಟ್ ನ ತಳ್ಳಿ ಕಳಿಸುತ್ತೆ ಸರ್. ಇದು ಬಂದ್ಬಿಟ್ಟು ಏರ್ ಫಿಲ್ಟರ್. ಏರ್ ಫಿಲ್ಟರ್ ಕೆಲಸ ಏನ್ ಸರ್? ಏರ್ ಫಿಲ್ಟರ್ ಮಾಡೋದು. ಏರ್ ಅನ್ನ ಫಿಲ್ಟರ್ ಮಾಡ್ಬೇಕು ಅಷ್ಟೇ ನಮ್ ಕೆಲಸ. ಏರ್ ಫಿಲ್ಟರ್ ಕಲೆಕ್ಷನ್ ಅನ್ನ ನಾವ್ ಎಲ್ಲಿ ಕೊಟ್ಟಿದೀವಿ? ಎಕ್ಸಾಸ್ಟ್ ಇನ್ಲೆಟ್ ಇದಕ್ಕೆ. ವೆರಿ ಗುಡ್. ಇನ್ಲೆಟ್ ಮೆನಿಫೋಲ್ಡ್ ಸರ್. ಇನ್ಲೆಟ್ ಮೆನಿಫೋಲ್ಡ್ ನಲ್ಲಿ ಏನ್ ಕಳಿಸ್ತಾ ಇದೀವಿ ನಾವು? ಶುದ್ಧವಾದ ಗಾಳಿನ ಕಳಿಸ್ಬೇಕು ಅಲ್ವಾ? ಶುದ್ಧವಾದ ಗಾಳಿ ಕಳಿಸ್ಬೇಕು ಅಂದ್ರೆ ಫಿಲ್ಟರ್ ಅಡ್ವಾನ್ಸ್ ಆಗಿ ಇಟ್ಟಿದೀವಿ. ಫಿಲ್ಟರ್ ಮಾಡ್ತೀವಿ, ಹೊರಗಡೆಯಿಂದ ಗಾಳಿನ ಸಕ್ ಮಾಡ್ತೀವಿ. ಇಲ್ಲಿ ನೋಡಿ, ಅಲ್ಲಿ ಕೊಟ್ಟಿದೀವಿ, ಅಲ್ಲೊಳಗಿದೆ, ಅಲ್ಲಿಂದ ಗಾಳಿನ ಸಕ್ ಮಾಡುತ್ತೆ ಸರ್. ಕೆಳಗಿಂದ ಏನಿಲ್ಲ, ಕೆಳಗಿಂದ ಗಾಳಿನ ಹೆಂಗ್ ಚೆಕ್ ಮಾಡುತ್ತೆ? ಮಣ್ಣು ಬಂದ್ಬಿಡ್ತದೆ ಮತ್ತೆ ಕೆಳಗಿಂದ ಚೆಕ್ ಮಾಡಕ್ ಹೋದ್ರೆ. ಇಲ್ಲೆಲ್ಲಿ ಸರ್? ಹೌದು, ಗಾಳಿನ ಯಾರು ಸಕ್ ಮಾಡೋರು? ಇದು ಕ್ವಶನ್ ಸರಿ. ಸಕ್ಕರ್ ಯಾರು? ಸಕ್ಕರ್ ಸಕ್ಕರ್ ಯಾವ್ದೇ ಕಾರಣಕ್ಕೂ ಏರ್ ಫಿಲ್ಟರ್ ಕೆಲಸ ಅದಲ್ಲ. ಏರ್ ಫಿಲ್ಟರ್ ಕೆಲಸ ಫಿಲ್ಟರ್ ಮಾಡೋದು 100% ಫಿಲ್ಟರ್ ಮಾಡೋದು ಅದ್ರ ಕೆಲಸ. ಯಾರು ಗಾಳಿನ ಇಂಜಿನ್ ಸರ್, ಇಂಜಿನ್ ಅಲ್ಲೇ ಇದು ಉಂಟಾದಾಗ ಯಾವ ಸರ್ ಕಂಬಷನ್ ವೆರಿ ಗುಡ್. ಯಾವಾಗ ನಾವು ಪಿಸ್ಟನ್ TDC ಇಂದ BDC ಗೆ ಕಳಿಸ್ತೀವಿ, ಯಾವ್ದೇ ಒಂದು ವಸ್ತು ಎಳ್ಕೊಂಡ್ರೆ ನಾವೇನಾಗುತ್ತೆ, ಗಾಳಿ ಅದ್ರ ಜೊತೆಲಿ ಬರುತ್ತೆ, ಆವಾಗ ಗಾಳಿ ಸಾಕಾಗುತ್ತೆ ಸರ್. ಅಂದ್ರೆ ಅಲ್ಲಿ ಪಿಸ್ಟನ್ ಕೆಳಗೆ ಬಂದಾಗ ಇಲ್ಲಿಂದ ಅಲ್ಲ ಸರ್, ಇಲ್ಲಿ ಎಲ್ಲಿಂದ ತಗೊಂತದೆ? ಇದು ಕ್ಲೋಸ್ ಆಗಿದೆ ಸೈಕಲಿಂಗ್ ಅಲ್ಲ, ಇಂಜಿನ್ ಎಲ್ಲ ಕ್ಲೋಸ್ ಮಾಡಿ ಅಂದ್ರೆ ಇದ್ರೊಳಗೆ ಗಾಳಿ
ಸರ್ ಇಂಜಿನ್ ಎಲ್ಲ ಕ್ಲೋಸ್ ಮಾಡಿದ್ರೆ ಹೆಂಗ್ ಹೋಗುತ್ತೆ ಸರ್ ಕ್ಲೋಸ್ ಏನ್ ಮಾಡಿರಲ್ಲ ಸರ್, ಗಾಳಿ ಯಾಕೆ ಹೋಗಲ್ಲ? ಇಲ್ಲಿ ಕಲೆಕ್ಷನ್ ಕೊಟ್ಟಿದೀವಿ ನೋಡಿ, ಇಲ್ಲಿ ಓಪನ್ ಇಲ್ಲ, ಓಪನ್ ಇಲ್ಲ, ಕ್ಲೋಸ್ ಮಾಡಿದೀವಿ. ಇಲ್ಲಿಂದ ಇಲ್ಲಿ ಕಲೆಕ್ಷನ್ ಕೊಟ್ಟಿದೀವಿ ನೋಡಿ, ಕಲೆಕ್ಷನ್ ಕೊಟ್ಟು ಇಂಜಿನ್ ಒಳಕ್ಕೆ ಕಲೆಕ್ಷನ್ ಹೋಗಿದೆ. ಅದು ಇಲ್ಲಿ ಇಲ್ಲೊಂದು ಕಲೆಕ್ಷನ್ ಇದೆ, ಇಲ್ಲೊಂದು ಕಲೆಕ್ಷನ್ ಇದೆ, ಗಾಡಿ ತಗೋಬೇಕಲ್ಲ, ಇಲ್ಲೊಂದು ಕಲೆಕ್ಷನ್ ಇದೆ. ಇಲ್ಲಿ ಓಪನ್ ಏರ್ ಎಂಟರ್ ಆಗಕ್ಕೆ ಎಲ್ಲಿ ಸರ್? ಇಲ್ಲಿ ಇದ್ರೊಳಗೆ ಇದ್ರೊಳಗೆ ಎಲ್ಲ ನಮ್ಗೆ ಹೊರಗಡೆ ಎಲ್ಲಿಂದ ಸರ್? ಹೊರಗಡೆ ಎಲ್ಲರ ಒಂದು ಓಪನ್ ಇಲ್ಲ ಇರಕ್ಕಲ್ಲ. ಸರ್, ಈ ಬಾಡಿ ಒಳಗ್ ಕೊಟ್ಟಿದ್ದಾನೆ ಇದನ್ನ. ಬಾಡಿ ಒಳಗಿಂದನೇ ತೊಂತತ. ಯಾಕೆ ಬಾಡಿ ಒಳಗೆ ಬಾಡಿ ಒಳಗಂದ್ರೆ ಕೆಳಗಿಂದ ಬರ್ತದೆ. ನಿಮಗೆ ಅಲ್ಲಿ ಬೊಲೆರೋದಲ್ಲಿ ತೋರಿಸ್ತೀನಿ ನೋಡ್ರಿ, ಅದು ಓಪನ್ ಆಗಿ ಇಟ್ಟಿದ್ದೇನೆ. ಫಿಲ್ಟರ್ ಕಲೆಕ್ಷನ್ ತಗೊಂಡೋಗಿ ಇನ್ಲೆಟ್ ಮೆನಿಫೋಲ್ಡ್ ಗೆ ಕೊಟ್ಟಿದ್ದೀವಿ ಸರ್. ಇದು ಶುದ್ಧವಾದ ಗಾಳಿನ ಶುದ್ಧವಾದ ಗಾಳಿ ಅಲ್ವಾ? ಇಲ್ಲಿ ಏನ್ ಮಾಡಿದ್ವಿ, ಒಂದು ಬುಲ್ಡನ್ ಇಟ್ಟಿದೀವಿ, ಎಕ್ಸ್ಟ್ರಾ ಇಟ್ಟಿದೀವಿ ಸರ್. ಇದ್ರಲ್ಲಿ ಯಾವ ಗಾಡಿಯಲ್ಲಿ ಇರಲ್ಲ ಇದು, ಅಲ್ವಾ? ಇದು ಯಾಕೆ ಇಟ್ಟಿದೀವಿ ಅಂದ್ರೆ ಅವನು ಇದೊಂದು ಗಾಡಿಗೆ ಮಾತ್ರ ಟೊಯೋಟಾದಲ್ಲಿ ಈ ತರ ಮಾಡಿದ್ದಾನೆ, ಮತ್ತೆ ಇನೋವಾಕ್ಕೂ ಮಾಡಿಲ್ಲ, ಯಾವ್ದಕ್ಕೂ ಟರ್ಬೋ ಇಂಜಿನ್ ಇದು, ಟರ್ಬೋ ಅಲ್ಲ, ಟರ್ಬೋ ಇಂಜಿನ್. ಅದು ಬೇರೆ ಕಡೆ ಅಲ್ಲಿ ಇಲ್ಲೇ ಗಾಳಿ ಇಲ್ಲಿ ಬಂದಂತ ಗಾಳಿ ಫಿಲ್ಟರ್ ಆದಂತ ಗಾಳಿ ಜಸ್ಟ್ ಸುರುಳಿ ಆಗಿ ಹೋಗ್ಲಿ ಅನ್ನೋ ಉದ್ದೇಶ ಅಷ್ಟೇ. ಜಾಸ್ತಿ ಎಫೆಕ್ಟ್ ಜಾಸ್ತಿ ಇರುತ್ತೆ, ಸುರುಳಿ ಆಗಿ ಹೋಗ್ಲಿ ಅನ್ನೋ ಉದ್ದೇಶಕ್ಕೆ ಇದನ್ನ ಕೊಟ್ಟಿದ್ದೇನೆ ಸರ್, ಅಷ್ಟೇ. ಬಟ್ ಫಿಲ್ಟರ್ ಇರ್ತಿರ್ಬೇಕಲ್ಲ ಇದರಲ್ಲಿ. ಇಲ್ಲ ಸರ್, ಅದರಲ್ಲಿ ಫಿಲ್ಟರ್ ಇಲ್ಲ. ಸುರುಳಿಕಾರ ಹೋಗೋದಕ್ಕೆ ಒಂದು ಮಾರ್ಗ ಅದು ಸರ್. ಇಲ್ಲಿಂದ ಇಲ್ಲಿ ಬಂತು ಈಗ. ಗಾಳಿ ಕಳಿಸ್ಬಿಟ್ಟಿದೀವಿ. ಇದು ಇನ್ಲೆಟ್ ಮ್ಯಾನಿಫೋಲ್ಡ್ ಸರ್. ಅದನ್ನ ಬಿಟ್ಬಿಡಿ, ಅಲ್ಲಿ ಇಲ್ಲೆಲ್ಲ ಕಾಣ್ತಾವಲ್ಲ 4 ಇವೆ ಇನ್ಲೆಟ್ಗಳು. ಹೌದು ಸರ್. ಅವು ಬಂದ್ಬಿಟ್ಟು ಡೀಸೆಲ್ ಫಿಲ್ಟರ್. ಡೀಸೆಲ್ ಫಿಲ್ಟರ್ ಈಗ ಬರ್ತಕ್ಕಂತ ಗಾಡಿಯಲ್ಲೆಲ್ಲ ನಿಮ್ಗೆ ಸಿಂಗಲ್ ಫಿಲ್ಟರ್ ಬರುತ್ತೆ ಸರ್. ಈ ಹಳೆ ಗಾಡಿಯಲ್ಲಿ ಡಬಲ್ ಫಿಲ್ಟರ್ ಬರುತ್ತೆ. ಹೇಳ್ತೀನಿ ಸರ್. ಆ ಕಡೆ ಇರ್ತಕ್ಕಂಥದ್ದು ಪ್ರೈಮರಿ, ಇದು ಸೆಕೆಂಡರಿ. ಡೀಸೆಲ್ ಟ್ಯಾಂಕ್ ಇಂದ ಎಳೆದಂತ ಡೀಸೆಲ್ ಬಂದ್ಬಿಟ್ಟು ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಸೆಕೆಂಡರಿ ಫಿಲ್ಟರ್. ಸೆಕೆಂಡರಿ ಫಿಲ್ಟರ್ ಅಲ್ಲಿ ಫಿಲ್ಟರ್ ಆಗ್ಬಿಟ್ಟು ಎಲ್ಲಿಗೆ ಕಳಿಸ್ತೀವಿ ಡೀಸೆಲ್ ನ? ಇಂಜಿನ್ ಹೋಗಲ್ಲ. ಇಂಜಿನ್ ಹೋಗಲ್ಲ, ಹೋಗುತ್ತೆ. FIP. ವೆರಿ ಗುಡ್ ಸರ್. ಇಲ್ಲಿ ನೋಡಿ, ಈ ಭಾಗ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಹೇಳ್ತೀವಿ FIP. ಈ ಕಡೆ ಬಂದ್ರೆ ಕ್ಲಿಯರ್ ಕಾಣಿಸುತ್ತೆ FIP. ಸರಿನಾ ಸರ್? ಫ್ಯೂಯಲ್ ಇಂಜೆಕ್ಷನ್ ಪಂಪ್. ಪಂಪ್ ಯಾಕೆ ಬೇಕು? ಪಂಪ್ ನಮ್ಗೆ ಅಲ್ಲಿ ವೆರಿ ಗುಡ್ ಪ್ರೆಷರ್ ಕ್ರಿಯೇಟ್ ಆಗ್ಬೇಕಾಗಿದೆ ನಮ್ಗೆ. ಆರ್ಡಿನರಿ ಡೀಸೆಲ್ ಹೋದ್ರೆ ತೊಟ್ಟಿಕ್ಕುತ್ತೆ, ಫೈರಿಂಗ್ ಆರ್ಡರ್ ನಡೆಯಲ್ಲ. ಆ ಉದ್ದೇಶಕ್ಕೆ ಪ್ರೆಷರ್ ಮಾಡಿ ಕಳಿಸ್ಬೇಕಾಗಿದೆ ನಾವು. FIP ಗೆ ಕಲೆಕ್ಷನ್ ಕೊಟ್ಟಿದೀವಿ. FIP ಇಂದ ಎಲ್ಲಿ ಏನ್ ಇಟ್ಟಿದೀವಿ, ಎಲ್ಲಿ ಕಲೆಕ್ಷನ್ ಕೊಟ್ಟಿದೀವಿ? FIP ಇಂದ ಇಲ್ಲಿ ನೋಡಿ ಸರ್, ಈ ಪೈಪ್ ಇದೆಯಲ್ಲ, ಕಾಣಿಸ್ತಾ ಇದೀವಿ ಇದು. ಈ FIP ಇಂದ ಕನೆಕ್ಷನ್ ತಗೊಂಡಿದೀವಿ ಅಲ್ವಾ? FIP ಇಂದ ಏನ್ ಮಾಡಿದೀವಿ, ಇಂಜೆಕ್ಟರ್ ಗೆ ಕಳಿಸಿದೀವಿ. 1 2 3 4 ಇಂಜೆಕ್ಟರ್. 4 ಸಿಲಿಂಡರ್ ವೆಹಿಕಲ್ 4 ಇಂಜೆಕ್ಟರ್ ನ ಇಟ್ಟಿದೀವಿ ಅಲ್ವಾ? ಇಂಜೆಕ್ಟರ್ ಇಟ್ಬಿಟ್ಟು ಇಂಜೆಕ್ಟರ್ ಮುಖಾಂತರ ಡೀಸೆಲ್ ನಾವು ಸ್ಪ್ರೇ ಮಾಡಿಸ್ತಾ ಇದೀವಿ ಅಲ್ವಾ? ಅದಾದ ನಂತರ ಇಂಜೆಕ್ಟರ್ ಪಕ್ಕದಲ್ಲಿ ಮುಂದೆ ಒಂದ್ ಸಣ್ಣ ಪ್ಲಗ್ ಟೈಪ್ ಇದಾವೆ ನೋಡಿ, 4 ಇದಾವೆ. ಇಲ್ಲಿ ಕಾಣಿಸ್ತಿದೆಯಾ ಸರ್? ಈ ನಟ್ಟು, ಈ ನಟ್ ಕಾಣಿಸ್ತಿದ್ಯಾ? ಇಲ್ಲೊಂದ್ ನಟ್ ಕಾಣಿಸ್ತೈತೆ, ಇಲ್ಲೊಂದಿದೆ, ಅಲ್ಲೊಂದಿದೆ. 4 ಚಿಕ್ಕದಾದಂತ ನಟ್ಗಳನ್ನ ಇಟ್ಟಿದ್ವಿ. ಅದು ಬಂದ್ಬಿಟ್ಟು ಹೀಟರ್ ಪ್ಲಗ್. ಯಾಕೆ ಬೇಕು ಸರ್ ಹೀಟರ್ ಪ್ಲಗ್? BDC ಇಂದ TDC ಹೋಗಿ ಪಿಸ್ಟನ್ ನಿಲ್ಲುತ್ತೆ. ಪಿಸ್ಟನ್ ನಿಂತಾಗ ಹೆಡ್ಗೂ ಮತ್ತು ಪಿಸ್ಟನ್ ಗೂ ಗ್ಯಾಪ್ ಇದೆ. ಈ ಭಾಗಕ್ಕೆ ಹೇಳ್ತೀವಿ ಕಂಬಷನ್ ಚೇಂಬರ್. ಸರಿನಾ ಸರ್? ಆ ಕಂಬಷನ್ ಚೇಂಬರ್ ನ ಸ್ಟಾರ್ಟಿಂಗ್ ಅಲ್ಲಿ ಬಿಸಿ ಮಾಡ್ಬೇಕು ನಾವು. ಬಿಸಿ ಆಗ್ಲಿಲ್ಲ ಅಂದ್ರೆ ಬೇಗ ಸ್ಟಾರ್ಟ್ ಆಗಲ್ಲ, ಲಾಂಗ್ ಸ್ಟಾರ್ಟ್ ತಗೊಳುತ್ತೆ, ಶೆಲ್ಫ್ ಲಾಂಗ್ ತಗೊಳುತ್ತೆ. ಬಟ್ ಈಗಿನ ಕಿಲ್ಲ ಮಾಸ್ಟರ್ ಅದು ಸರ್, ಈಗಿನ ಕಿಲ್ಲ ಈಗ ಬರ್ತಕ್ಕಂಥ ಈ ಹೀಟರ್ ಇಂಜಿನ್ ಗಳಿವು. ಹೌದೌದು ಸರ್. ಈಗ ಬರ್ತಕ್ಕಂಥವಕ್ಕೇನಿಲ್ಲ, ಈ ಒಳೆ ಗಾಡಿಯೆಲ್ಲ ಇದಾವೆ. ಇರೋ ಗಾಡಿಯಲ್ಲಿ ಹೇಳ್ಬೇಕು ಅದು ಹೆಂಗ್ ಕಂಡಿಡಿದ್ನಪ್ಪ ಅವನಿಷ್ಟೆಲ್ಲ ಕನೆಕ್ಷನ್ಗಳು. ಆ ಕೆಲಸ ಹೀಟರ್ ಪ್ಲಗ್ ಸರ್, ಸಾಕ ಅಲ್ಲಿ. ಇದು ಈ ಕಡೆ ಬಂದ್ಬಿಟ್ಟು ಆಲ್ಟರ್ನೇಟರ್. ಹೇಳ್ತೀನಿ ಸರ್, ಹೇಳ್ತೀನಿ, ಅಲ್ಲಿ ಬರ್ತೀನಿ. ಇಲ್ಲಿ ಬಂದ್ಬಿಟ್ಟು ಆಲ್ಟರ್ನೇಟರ್ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸ್ತದ. ಕರೆಂಟ್ ಉತ್ಪತ್ತಿ ಮಾಡೋದಕ್ಕೆ ನಮಗೊಂದು ಸಾಧನ ಬೇಕು ಸರ್. ಕರೆಂಟ್ ಅನ್ನ ನಾವು ಯೂಸ್ ಮಾಡ್ತಾ ಇದೀವಿ. ಬ್ಯಾಟ್ರಿಯಲ್ಲಿ ಇರ್ತಕ್ಕಂಥ ಕರೆಂಟ್ ಯೂಸ್ ಮಾಡ್ತೀವಿ. ಏನೇನ್ ಯೂಸ್ ಮಾಡ್ತೀವಿ? ಹಾರನ್ ಹೊಡಿತೀವಿ, ಲೈಟ್ ಹಾಕ್ತಿವಿ, ಇಂಡಿಕೇಟರ್ ಹಾಕ್ತಿವಿ, ರೋಪ್ ಲೈಟ್ ಹಾಕ್ತಿವಿ, ಏನೋ ಮಾಡಿ AC ಹಾಕ್ತಿವಿ, ಏನೇನೋ ಮಾಡ್ತೀವಿ ಅಲ್ವಾ? ಕರೆಂಟ್ ಯೂಸ್ ಆಗುತ್ತೆ. ಯೂಸ್ ಆದಂತ ಕರೆಂಟ್ ಸ್ಟೋರ್ ಮಾಡೋರು ಯಾರು? ಆ ಉದ್ದೇಶಕ್ಕೆ ಇಲ್ಲಿ ಆಲ್ಟರ್ನೇಟರ್ ನ ಕುಂದಿರ್ಸಿದ್ವಿ. ಆಲ್ಟರ್ನೇಟರ್ ಕರೆಂಟ್ ನ ಚಾರ್ಜ್ ಮಾಡಿಸ್ತಾ ಹೋಗುತ್ತೆ ಬ್ಯಾಟ್ರಿ. ಅಲ್ಲಿ ಇರ್ತಕ್ಕಂಥದ್ದು ಒಂದು ಡಬ್ಬಿ ಕಾಣಿಸ್ತೈತಲ್ಲ ಸರ್, ಆಯಿಲ್ ಫಿಲ್ಟರ್. ಆಯಿಲ್ ಇದೆಯಲ್ಲ ನಮ್ ಗಾಡಿಗೆ, ಇಂಜಿನ್ ಆಯಿಲ್ ಹಾಕ್ತಾ ಇದೀವಲ್ವಾ, ಆಯಿಲ್ ನ ಫಿಲ್ಟರ್ ಮಾಡ್ಬೇಕಾಗಿದೆ, ಫಿಲ್ಟರ್ ಮಾಡಿ ಕಳಿಸ್ಬೇಕಾಗಿದೆ ಸರ್. ಡಿಪೆಂಡ್ ಅಪಾನ್ ಕಂಪ್ನಿ. ಹಿಂಗಾದ್ರೂ ಮಾಡ್ಬೋದು, ಹಿಂಗಾದ್ರೂ ಮಾಡ್ಬೋದು, ಸೈಡ್ ಕಲ್ಲು ಬಡಿಯಲ್ಲ.
ಹಾ ಇದನ್ನಾದ್ರೆ ಕಲ್ಲು ಅಲ್ಲ 100% ಬಡಿಯೋ ಚಾನ್ಸಸ್ ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಇದೆ ಅಷ್ಟೇ ಸರ್. ಕಲ್ಲು ಹೆಂಗಿದ್ರು ಬಡಿತೆ ಸರ್, ಬಡಿಬೇಕು ಅನ್ಕೊಂಡ್ರೆ, ಆದ್ರೆ ಅಲ್ಲಿ ಚಾನ್ಸಸ್ ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಇದೆ ಅಷ್ಟೇ. ಇದು ಬಡಿಯಲ್ಲ ಬಿಡಿ ಸರ್, ಹೈಟ್ ಬಾಳ ಇದೆ. ಹಾ, ಕಲ್ಲು ಬಡಿಯೋ ಚಾನ್ಸಸ್ ಕಡಿಮೆ ಇದೆ. ಯಾಕೆ ಅಂದ್ರೆ ಸರ್, ಇಲ್ಲಿ ಪಕ್ಕದಲ್ಲಿ ಚಾಸಿ ಇದೆಯಲ್ಲ, ಇಲ್ಲೆಲ್ಲ ಕವರ್ ಮಾಡಿದ್ದಾರೆ, ಕಲ್ಲು ಬಡಿಯೋ ಸಾಧ್ಯತೆ ಕಡಿಮೆ ಇದೆ. ಕಡಿಮೆ ಇದೆ. ಆಯಿಲ್ ಫಿಲ್ಟರ್, ಆಯಿಲ್ ಫಿಲ್ಟರ್ ಕೆಲಸ, ಆಯಿಲ್ ನ ಫಿಲ್ಟರ್ ಮಾಡೋದು. ಇದು ಬಂದ್ಬಿಟ್ಟು ಎಕ್ಸಾಸ್ಟ್ ಮೆನಿಫೋಲ್ಡ್ ಸರ್. 4 ಕಲೆಕ್ಷನ್ ಇದೆ ನೋಡಿ, 1 2 3 4 ಎಕ್ಸಾಸ್ಟ್ ಮೆನಿಫೋಲ್ಡ್. ಏನಾಗುತ್ತೆ ಸರ್ ಅದರಲ್ಲಿ? ಎಕ್ಸಾಸ್ಟ್ ಗ್ಯಾಸ್ ಅಂತ ಹೊಗೆ ಆಚೆ ಕಳಿಸ್ಬೇಕಾಗಿದೆ. ನಮ್ ಕೆಲಸ ಆಗಿದೆ, ಇಂಜಿನ್ ಶಕ್ತಿ ಉತ್ಪತ್ತಿ ಮಾಡ್ಕೊಂಡಿದೀವಿ ಅಲ್ವಾ? ಹೊಗೆನ ಹಿಂದ್ಗಡೆ ಹೋಗ್ಬೇಕು ಅಂದ್ರೆ ಇಲ್ಲಿ ಏನ್ ಮಾಡಿದೀವಿ, ಎಕ್ಸಾಸ್ಟ್ ಮೆನಿಫೋಲ್ಡ್ ನ ಕೂರ್ಸಿದೀವಿ, ಇಲ್ಲಿ ಡೌನ್ ಮಾಡಿದೀವಿ ನೋಡಿ, ಇಲ್ಲಿ ಡೌನ್ ಮಾಡಿಬಿಟ್ಟು ಸೈಲೆನ್ಸರ್ ಕೂರ್ಸಿದ್ವಿ ಹಿಂದಕ್ಕೆ ಪೈಪ್ ನ. ಸೀದಾ ಲಾಸ್ಟ್ ಇಲ್ಲಿಂದ ಬ್ಯಾಕ್ ಅಲ್ಲಿ ಓಪನ್ ಮಾಡಿದ್ವಿ. ಅಲ್ಲಿ ಹೋಗಿ ಹೌದು ಸರ್. ಈಗ ಈ ವಾಲ್ ಮಧ್ಯೆ ಸರ್ ಟರ್ಬೋ ಇಂಜಿನ್ ಮತ್ತೆ ನಿನ್ನೆ ಮಾಡಿದ್ರಲ್ಲ ಸರ್ ಕ್ಯಾಟಲಿಟಿ ಬರೋದು ಅದೇ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಗೆ ಹಿಂದೆ ಬರುತ್ತೆ ಹಿಂದೆ. ಅದೇ ಎಕ್ಸಾಸ್ಟ್ ಮೆನಿಫೋಲ್ಡ್ ಇಲ್ಲಿ ಫೋಲ್ಡ್ ಮಾಡಿದೀವಲ್ಲ ಸರ್, ಈ ಫೋಲ್ಡಿಂಗ್ ಆದ ತಕ್ಷಣನೇ ಕ್ಯಾಟಲಿಕ್ ಕನ್ವರ್ಟರ್ ಇದೆ. ಕನ್ವರ್ಟರ್